ಸ್ನೇಹಿತರೆ ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ಭಾರತೀಯ ಸಂಸ್ಕೃತಿ, ನಾಗರಿಕತೆ, ಇತಿಹಾಸಗಳ ಮೂಲ ನದಿ ತೀರ. ನದಿ ಕೇವಲ ನೀರಿನ ಮೂಲವಲ್ಲ, ಜೀವ ನದಿ, ಮಾತೃಸ್ವರೂಪಿಣಿ. ನದಿ ಮೂಲೆ ಮಹಾಪುಣ್ಯಮಂತ ಪೂಜಾ ಸ್ಥಿತಿ. ದೇಶದ ಅತ್ಯಂತ ಪ್ರಾಚೀನ ಸಿಂಧು ನಾಗರಿಕತೆ, ಸಿಂಧು, ಅದರ ಉಪನದಿ ಜೇಲಂ, ಕೀನಾಬ್, ರಾವಿ, ಬಿಯರ್, ಸಟ್ಲೆಜ್, ಸರಸ್ವತಿ ನದಿ ತೀರದಲ್ಲಿ ವಿಕಸನ ಆಗುತ್ತೆ. ಹರಪ್ಪ ಮತ್ತು ಮೆಹೆಂಜೋದಾರೋ ಅಂತ ಅತ್ಯಾಧುನಿಕ ನಗರ. ನದಿ ನೀರು ಬಳಸಿ ಕೃಷಿ, ವ್ಯಾಪಾರ ವೃದ್ಧಿ. ನದಿ ಮೂಲಕವೇ ಮೆಸೊಪಟಾಮಿಯಾ, ಈಜಿಪ್ಟ್ ನಾಗರಿಕತೆಗಳೊಂದಿಗೆ ಭಾರತ ಕಡಲು ಹಾಗೂ ನದಿ ಮಾರ್ಗ ವ್ಯಾಪಾರ ಸಂಪರ್ಕ ಹೊಂದಿತ್ತು. ಸಿಂಧು ನಾಗರಿಕತೆ ನಂತರ ಭಾರತೀಯ ವೈದಿಕ ಸಂಸ್ಕೃತಿ ಗಂಗಾ ಮತ್ತು ಯಮುನಾ ನದಿ ಬಯಲಿನಲ್ಲಿ ವಿಸ್ತರಿಸುತ್ತೆ. ಗಂಗಾ ನದಿ ಭಾರತೀಯರು ಪವಿತ್ರ ಅಂತ ಭಾವಿಸುತ್ತಾರೆ. ವೇದ, ಉಪನಿಷತ್, ರಾಮಾಯಣ, ಮಹಾಭಾರತ ನದಿ ತೀರದ ಆಸುಪಾಸಿನಲ್ಲಿ ರಚನೆ ಆದವು. ಪ್ರಾಚೀನ ಭಾರತದ 16 ಪ್ರಮುಖ ರಾಜಪ್ರಭುತ್ವ ಮಹಾಜನಪದ ಅಂದ್ರೆ ಮಗಧ, ಕಾಶಿ, ಕೋಸಲ, ಗಂಗಾ ನದಿ ಬಯಲಿನ ಫಲವತ್ತಾದ ಭೂಮಿ ಆಶ್ರಯಿಸಿ ಸಾಮ್ರಾಜ್ಯವಾಗಿ ಬೆಳೆಯುತ್ತೆ. ಇನ್ನು ದಕ್ಷಿಣ ಭಾರತದಲ್ಲಿ ಕೃಷ್ಣ, ಗೋದಾವರಿ, ಕಾವೇರಿ, ತುಂಗಭದ್ರಾ, ನರ್ಮದಾ ನದಿ ಪ್ರಾದೇಶಿಕ ನಾಗರಿಕತೆ ಹಾಗೂ ಕಲೆ, ಸಂಸ್ಕೃತಿ ಬೆಳವಣಿಗೆಗೆ ಕಾರಣ ಎನ್ನುವುದು ಅಷ್ಟೇ ಸತ್ಯ. ಕಾವೇರಿ ತೀರದಲ್ಲಿ ಚೋಳರು, ಕೃಷ್ಣ ಗೋದಾವರಿ ಬಯಲಿನಲ್ಲಿ ಶತವಾಹನರು, ತುಂಗಭದ್ರಾ ತೀರದಲ್ಲಿ ವಿಜಯನಗರ ಸಾಮ್ರಾಜ್ಯದಂತ ಭವ್ಯ ಸಂಸ್ಕೃತಿ ತಲೆ ಎತ್ತಿದರೆ, ಚೋಳದರೆ ಕರಿಕಾಲ ಕಾವೇರಿ ನದಿಗೆ ಕಟ್ಟಿದ ಕಲ್ಲಣೆ ಅಣೆಕಟ್ಟೆ ಪ್ರಪಂಚದ ಅತ್ಯಂತ ಹಳೆ ನೀರಾವರಿ ವ್ಯವಸ್ಥೆಗಳಲ್ಲಿ ಒಂದಾದರೆ ಆ ಕಾಲದ ತಾಂತ್ರಿಕ ಪ್ರಗತಿಗೂ ಸಾಕ್ಷಿ. ನದಿಗಳು ಕೇವಲ ಭೌಗೋಳಿಕ ನೀರಾವರಿ ಮಾರ್ಗವಲ್ಲ, ಭಾರತದ ಸಂಸ್ಕೃತಿಯ ರಕ್ತನಾಳ. ದೇಶದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರ ವಾರಣಾಸಿ, ಹರಿದ್ವಾರ, ಪ್ರಯಾಗ್ರಾಜ್, ನಾಸಿಕ್, ವಿಜಯಪುರ ನದಿ ತೀರದಲ್ಲೇ ಇವೆ. ಮಾನವ ಸಮಾಗಮ ಕುಂಭಮೇಳ ನದಿಗಳ ಸಂಗಮದಲ್ಲಿ ನಡೆದರೆ ಭಾರತ ಪ್ರಾಚೀನ ಕಾಲದಿಂದಲೂ ಕೃಷಿ ಪ್ರಧಾನ ದೇಶ. ನದಿಗಳು ಹೊತ್ತು ತರುವ ಹೂಳು, ಮಣ್ಣು ದೇಶದ ಆಹಾರ ಭದ್ರತೆಗೆ ಅಡಿಪಾಯ. ಜನನದಿಂದ ಮರಣದವರೆಗಿನ ಅನೇಕ ಹಿಂದೂ ಸಂಸ್ಕಾರ ನದಿ ತೀರದಲ್ಲಿ ನಡೆಯುತ್ತೆ ಅನ್ನೋದು ವಿಶೇಷ. ನದಿ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕೆನ್ನಿ. ಒಂದು ನದಿ ಸತ್ತರೆ ಕೇವಲ ನೀರಿನ ಹರಿವು ನಿಲ್ಲೋದಿಲ್ಲ, ಬದಲಾಗಿ ಅದರೊಂದಿಗೆ ಒಂದು ಸಂಸ್ಕೃತಿ, ಒಂದು ಇತಿಹಾಸ ಮತ್ತು ಒಂದು ನಾಗರಿಕತೆ ನೆನಪು ಕೂಡ ನಿಧಾನವಾಗಿ ಕಣ್ಮರೆಯಾಗಿ ಹೋಗುತ್ತದೆ. ಇಂತಹ ಒಂದು ಮಹಾನದಿಯ ಕಥೆಯೇ ಗೋದಾವರಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಭಾರತೀಯರ ಮನೆಗಳಲ್ಲಿ ಪ್ರತಿದಿನ ಕೇಳಿ ಬರುವ ಶ್ಲೋಕ ಕೇವಲ ಪ್ರಾರ್ಥನೆಯಲ್ಲ, ಭಾರತದ ನದಿಗಳ ಮಹಿಮೆಯ ಸ್ಮರಣೆ. ಭಾರತೀಯ ನದಿಗಳೆಂದರೆ ಕೇವಲ ನೀರಿನ ಹರಿವಲ್ಲ ರೀ, ಅವು ನಂಬಿಕೆ, ಅವು ಸಂಸ್ಕೃತಿ, ಅವು ನಾಗರಿಕತೆಯ ತೊಟ್ಟಿಲು, ಅವು ಇತಿಹಾಸದ ಜೀವಂತ ಸಾಕ್ಷಿ. ಗಂಗೆ ಭಗೀರಥರ ತಪಸ್ಸು ಭೂಮಿಗೆ ಬಂದರೆ, ಗೋದಾವರಿ ಗೌತಮ ಮಹರ್ಷಿಯ ತಪಸ್ಸು ಭೂಮಿಗೆ ಹರಿಯುವಂತೆ ಮಾಡಿತು ಎನ್ನುವುದು ಒಂದು ಕತೆ. ಹೀಗೆ ಭಾರತದ ಪ್ರತಿಯೊಂದು ನದಿ ಹಿಂದೆ ಒಂದು ಕಥೆ ಇದೆ, ಒಂದು ಇತಿಹಾಸವಿದೆ, ಒಂದು ಸಂಸ್ಕೃತಿ ಇದೆ, ಒಂದು ನಾಗರಿಕತೆಯ ನೆನಪಿದೆ. ನದಿಗಳು ಕೇವಲ ನೀರು ನೀಡಲ್ಲ, ಅವು ಪಟ್ಟಣಗಳನ್ನು ಕಟ್ಟಿದವು, ರಾಜ್ಯವನ್ನು ಬೆಳೆಸಿದವು, ಕೃಷಿ ಪೋಷಿತ, ಧರ್ಮ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಆಶ್ರಯ ತಾಣ. ಆದರೆ ಇಂದು ಒಂದು ಕಹಿ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಒಮ್ಮೆ ಪಾಪ ತೊಳೆದು ಮನುಷ್ಯನ ಪವಿತ್ರಗೊಳಿಸುತ್ತಿದೆ ಎಂದು ನಂಬಲಾದ ನದಿಗಳು ಇಂದು ಮನುಷ್ಯನ್ನೇ ಶುದ್ಧೀಕರಿಸುವ ಪರಿಸ್ಥಿತಿ ಬಂದಿದೆಯಲ್ರಿ. ಮಾಲಿನ್ಯ, ಕೈಗಾರಿಕಾ ತ್ಯಾಜ್ಯ, ಒಳಚರಂಡಿ ನೀರು, ಪ್ಲಾಸ್ಟಿಕ್ ಕಸ ಇದೆಲ್ಲವೂ ನದಿಗಳ ಅಸ್ತಿತ್ವಕ್ಕೆ ಸವಾಲು. ಈ ಸಂಕಟದಿಂದ ಗಂಗೆಯೂ ಹೊರತಾಗಲ್ಲ, ಯಮುನೆಯೂ ಹೊರತಾಗಿಲ್ಲ, ದಕ್ಷಿಣದ ಗಂಗೆ ಗೋದಾವರಿಯೂ ಹೊರತಲ್ಲ ರೀ. ಹಾಗಾದರೆ ಗೌತಮ ಮಹರ್ಷಿಯ ತಪಸ್ಸಿನಿಂದ ಜನ್ಮ ಪಡೆದಿದೆ ಎಂದು ನಂಬಲಾದ ಗೋದಾವರಿಯ ಕಥೆ ಏನು? ರಾಮಾಯಣ ಮತ್ತು ಮಹಾಭಾರತದೊಂದಿಗೆ ಇರುವ ಸಂಬಂಧವೇನು? 12 ವರ್ಷಕ್ಕೊಮ್ಮೆ ನಡೆಯುವ ಪುಷ್ಕರೋತ್ಸವ ಮಹತ್ವವೇನು? ಇಂದು ಗೋದಾವರಿ ಎದುರಿಸುತ್ತಿರುವ ಸವಾಲುಗಳೇನು? ಬನ್ನಿ ನೋಡೋಣ.
ರಾಮಾಯಣದಲ್ಲಿ ಗೋದಾವರಿಗೆ ಹೆಚ್ಚಿನ ಮಹತ್ವ ಯಾಕೆ ಗೊತ್ತಾ? ರಾಮಾಯಣ ಪ್ರಮುಖ ಸಂದು ಅಂದರೆ ಶೂರ್ಪನಖೆ ರಾಮನ ಸಂಧಿಸಿದ್ದು ಇಲ್ಲೇ. ಸೀತಾಪಹರಣ, ರಾವಣ ಸನ್ಯಾಸಿ ಶುರುವಾದದ್ದು ಇಲ್ಲಿಂದ. ರಾಮ, ಸೀತೆ, ಲಕ್ಷ್ಮಣರ ಕುಟೀರ ಇದ್ದಿದ್ದು ಇದೇ ಗೋದಾವರಿ ತೀರದಲ್ಲಿ ಕಂಡು ಎನ್ನುವುದು ಒಂದು ಕಡೆಯಾದರೆ, ಮಹಾಭಾರತ ತೀರ್ಥಯಾತ್ರಾ ಪರ್ವದಲ್ಲಿ ಗೋದಾವರಿಯ ಉಲ್ಲೇಖ, ಪಾಂಡವರ ವನವಾಸ ಕಾಲದಲ್ಲಿ ಅನೇಕ ತೀರ್ಥಕ್ಷೇತ್ರ ಉಲ್ಲೇಖವಿದ್ದು ಗೋದಾವರಿ ಹೆಸರು ಬರುತ್ತೆ. ಗೋದಾವರಿ ನದಿಯಲ್ಲಿ ಸ್ನಾನ, ತೀರ್ಥಯಾತ್ರೆ, ಪುಣ್ಯದ ಬಗ್ಗೆ ಉಲ್ಲೇಖವೂ ಇದೆ. ಒಂದು ಕ್ಷಣ ಕಲ್ಪನೆ ಮಾಡಿ, ನಾವು ನೋಡುವ ಗೋದಾವರಿ ನದಿ ತೀರದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆ ಪಾಂಡವರು ನಡೆದಿರಲೂಬಹುದು. ಅದೇ ನದಿ ತೀರದಲ್ಲಿ ರಾಮ, ಸೀತೆ ಜೊತೆ ಹೆಜ್ಜೆ ಹಾಕಿರಬಹುದಲ್ವಾ? ಅದೇ ನದಿ ತೀರದಲ್ಲಿ ಋಷಿ ಮುನಿಗಳ ಆಚಮನವನ್ನೂ ಮಾಡಿರಬಹುದು. ಆದರೆ ಇಂದು ಅದೇ ಗೋದಾವರಿ ಕೆಲವೆಡೆ ಕುಲಷಿತ, ಯಾವೆಲ್ಲ ನದಿ ಪವಿತ್ರ ಅಂತ ಪರಿಗಣಿಸಲಾಗಿದೆಯೋ ಆ ಎಲ್ಲ ನದಿಗಳು ನಾವೆಷ್ಟು ಹಾಳು ಮಾಡುತ್ತೇವೆ ಎಂದರೆ ಮತ್ತೆ ಶುದ್ಧೀಕರಿಸುವ ಸ್ಥಿತಿ. ಹಾಗಿದ್ದರೂ ಕೋಟ್ಯಾಂತರ ಜನರಿಗೆ ಗೋದಾವರಿ ದಕ್ಷಿಣ ಗಂಗೆ. 12 ವರ್ಷಕ್ಕೊಮ್ಮೆ ನಡೆಯುವ ಪುಷ್ಕರೋತ್ಸವ ಲಕ್ಷಾಂತರ ಜನರು ಸೇರೋದೇಕೆ? ಇದು ಕೇವಲ ಒಂದು ನದಿ ಕಥೆಯಲ್ಲ, ಇದು ಭಾರತದ ನಾಗರಿಕತೆ ಕಥೆಯೂ ಹೌದು. ಗೋದಾವರಿ ಬ್ರಹ್ಮಗಿರಿ ಬೆಟ್ಟದಿಂದ ಹೊರಬಂದಾಗ ಕೇವಲ ಚಿಕ್ಕ ಜಲಧಾರೆ ಅಷ್ಟೇ, ಆದರೆ ಮುಂದೆ ಸಾಗುತ್ತಾ ಸಾಗುತ್ತಾ ಲಕ್ಷಾಂತರ ಭೂಮಿಗೆ ಜೀವ ನೀಡುತ್ತೆ. ರೈತರ ಹೊಲಕ್ಕೆ, ನಗರದ ಜನರಿಗೆ ನೀರುಣಿಸುತ್ತೆ, ಕಾರ್ಖಾನೆಗಳಿಗೂ ನೀರು ಕೊಡುತ್ತೆ. ಆದರೆ ಮನುಷ್ಯ ನದಿಗೆ ಕೊಟ್ಟಿದ್ದೇನು? ಕಸ, ರಾಸಾಯನಿಕ ತ್ಯಾಜ್ಯ, ಒಳಚರಂಡಿ ನೀರು. ಇಂದು ಪರಿಸರ ತಜ್ಞರ ಪ್ರಕಾರ ಗೋದಾವರಿ ಕೆಲ ಭಾಗದಲ್ಲಿ ನೀರಿನ ಗುಣಮಟ್ಟ ಕುಸಿತಿದೆಯಂತೆ. ನಗರ ಪ್ರದೇಶ, ಒಳಚರಂಡಿ ನೀರು, ಕೈಗಾರಿಕಾ ತ್ಯಾಜ್ಯ, ನದಿ ನಮ್ಮನ್ನು ಬದುಕಿಸುತ್ತೆ. ಆದರೆ ನದಿ ಬದುಕಿಸುವ ಜವಾಬ್ದಾರಿ ನಮ್ಮದಲ್ವಾ? ಬಹುಶಃ ಅದಕ್ಕೆ ನಮ್ಮ ಪೂರ್ವಜರು ಪುಷ್ಕರೋತ್ಸವದಂತಹ ಆಚರಣೆ ಸೃಷ್ಟಿಸಬಹುದಾದ. ಕೇವಲ ಸ್ನಾನಕ್ಕಾಗಿ ಅಲ್ಲರಿ, ನದಿಯ ಮಹತ್ವ ನೆನಪಿಸಿಕೊಳ್ಳಲು, ನದಿಯೊಂದಿಗೆ ನಮ್ಮ ಸಂಬಂಧ ಪುನರ್ಜೀವನಗೊಳಿಸಲು. ಯಾಕೆ ಅಂದರೆ ಗೋದಾವರಿ ಒಣಗಿದರೆ ಒಂದು ನದಿ ಒಣಗುವುದಿಲ್ಲ, ಒಂದು ಸಂಸ್ಕೃತಿ ಹಾಳಾಗುತ್ತೆ, ಒಂದು ನಾಗರಿಕತೆ ನಶಿಸುತ್ತೆ, ಒಂದು ಇತಿಹಾಸವೇ ಮರೆಯಾಗಿ ಹೋಗುತ್ತೆ. ಗೋದಾವರಿ ಭಾರತದ 2ನೇ ಅತಿ ಉದ್ದದ ನದಿ. ಆದರೆ ಇದೇ ನದಿ ಮಾಲಿನ್ಯ ಮತ್ತು ಪರಿಸರ ಸಮಸ್ಯೆ ಸವಾಲು ಎದುರಿಸ್ತಾ ಇದ್ದೇನೆ. ಗೋದಾವರಿ ಕೇವಲ ಒಂದು ನದಿಯಲ್ಲ, ಅದು ಭಾರತದ ಇತಿಹಾಸದ ಜೀವಂತ ಸಾಕ್ಷಿ. ಗೋದಾವರಿ ನದಿ ಹುಟ್ಟಿಗೂ ಗಂಗೆಯಂತೆ ಒಂದು ಪ್ರಸಿದ್ಧ ಪೌರಾಣಿಕ ಕಥೆ ಇದೆ. ಗೌತಮ ಮಹರ್ಷಿ ಪತ್ನಿ ಅಹಲ್ಯ ಜೊತೆ ಬ್ರಹ್ಮಗಿರಿ ಪರ್ವತದ ಬಳಿ ಆಶ್ರಮದಲ್ಲಿ ವಾಸ ಮಾಡುವ ಕಾಲ ಭೀಕರ ಬರಗಾಲ ಅಂದ್ಮೇಲೆ ಕೇಳ್ಬೇಕಾ? ಮಳೆ ಇಲ್ಲ, ಬೆಳೆ ಇಲ್ಲ, ಕುಡಿಯೋದಕ್ಕೂ ನೀರು ತತ್ವಾರ. ಆದರೆ ಗೌತಮ ಋಷಿ ತಪೋಬಲ ಇತ್ತಲ್ಲ, ಆಶ್ರಮದ ಸುತ್ತಮುತ್ತ ಸಮೃದ್ಧಿ. ಇದು ಕೆಲ ಋಷಿಗಳಿಗೆ ಹೊಟ್ಟೆಯವರಿಗೂ ಕಾರಣ, ಅಸೂಯೆಗೂ ಕಾರಣವಾಯಿತು ಕಣ್ರಿ. ಅಸೂಯೆ ದುಷ್ಟ ಯೋಜನೆಗೂ ದಾರಿ ಮಾಡಿಕೊಟ್ಟಿದ್ದರಿಂದ ಕುತಂತ್ರ ರೂಪುಗೊಳ್ಳುತ್ತೆ. ಕ್ಷೀಣ ಹಸುವೊಂದು ಗೌತಮರ ಹೊಲಕ್ಕೆ ಕಳಿಸುತ್ತಾರೆ. ಪೈರು ಹಾಳಾಗೋದು ಕಂಡ ಗೌತಮ ಋಷಿ ಹಸು ಓಡಿಸಲು ದರ್ಬೆ ಕಟ್ಟಿ ಬೀಸುತ್ತಾರೆ ಅಷ್ಟೇ. ಆದರೆ ಅದೃಷ್ಟ ಕೊಟ್ಟೆ ಹಸು ಸಾಯುತ್ತೆ. ಗೋಹತ್ಯ ಮಹಾಪಾಪ ಅಂತಲೇ ಪರಿಗಣಿಸಲ್ಪಟ್ಟ ಕಾಲದು. ತನ್ನಿಂದಲೇ ಹಸು ಹೀಗಿತ್ತು ಹಸು ಅಂತ ಗೌತಮರು ದುಃಖಪಟ್ಟರು. ಪಾಪ ಪರಿಹಾರಕ್ಕಾಗಿ ಗೌತಮ ಶಿವನ ಕುರಿತು ತಪಸ್ಸು ಮಾಡಿದ್ರು. ಭಕ್ತಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನೂ ಆದ. ಗೌತಮರು ಶಿವನ ಮುಂದೆ ಒಂದು ಬೇಡಿಕೆಯನ್ನು ಇಡ್ತಾರೆ. ಅದೇನೆಂದ್ರೆ, ಗಂಗೆ ಇಲ್ಲಿ ಹರಿಯಬೇಕು, ಗಂಗಾ ಜಲದಿಂದ ಗೋಹತ್ಯೆ ಪಾಪ ಪರಿಹಾರ ಆಗಬೇಕು. ಶಿವ ಆ ಜಟೆಯಿಂದ ಗಂಗೆ ಒಂದು ದಾರೆ ಹೊರ ತೆಗೆದು ಹರಿಸಿದ. ಆ ಜಲಧಾರೆಯೇ ಮುಂದೆ ಗೋದಾವರಿ. ಅದಕ್ಕೆ ಗೌತಮಿ ಗಂಗಾ ಎಂಬ ಹೆಸರು ಬಂತು. ಹೀಗಾಗಿ ಗೋದಾವರಿ ಕೇವಲ ಒಂದು ನದಿಯಲ್ಲ, ಅದು ಗಂಗೆಯ ಮತ್ತೊಂದು ರೂಪ ಎಂಬ ನಂಬಿಕೆ ಭಕ್ತರದ್ದು. ಒಂದು ಕಡೆ ಭಗೀರಥನ ತಪಸ್ಸಿನಿಂದ ಗಂಗೆ ಭೂಮಿಗೆ ಬಂದು, ಮತ್ತೊಂದು ಕಡೆ ಗೌತಮ ಮಹರ್ಷಿಯ ತಪಸ್ಸಿನಿಂದ ಗೋದಾವರಿ ಭೂಮಿಯಲ್ಲಿ ಹರಿದ್ಲು. ಒಬ್ಬ ರಾಜನ ಸಂಕಲ್ಪ ಉತ್ತರ ಭಾರತಕ್ಕೆ ಗಂಗೆ ದೊರಕಿದರೆ, ಒಬ್ಬ ಋಷಿಯ ತಪಸ್ಸಿನಿಂದ ದಕ್ಷಿಣ ಭಾರತಕ್ಕೆ ಗೋದಾವರಿ ದೊರಕುತ್ತಾಳೆ. ಇದು ಗೋದಾವರಿ ಹುಟ್ಟು ಪೌರಾಣಿಕ ಹಿನ್ನೆಲೆ. ಆದರೆ ಪುಷ್ಕರೋತ್ಸವ ಗೋದಾವರಿಯ ಮತ್ತೊಂದು ವಿಶೇಷ. ನದಿ ವಿಶೇಷತೆ ಏನಂದ್ರೆ, ಗೋದಾವರಿಯ ದಕ್ಷಿಣ ಗಂಗೆ ಅಥವಾ ವೃದ್ಧ ಗಂಗೆ ಅಂತಲೂ ಕರೀತಾರೆ. ಇದು ಪೆನಿನ್ಸುಲರ್ ದ್ವೀಪಕಲ್ಪ, ಭಾರತದ ಅತಿ ಉದ್ದದ ನದಿ. ಮಹಾರಾಷ್ಟ್ರ ನಾಸಿಕ್ ಜಿಲ್ಲೆ ತ್ರ್ಯಂಬಕೇಶ್ವರ ಪಶ್ಚಿಮ ಘಟ್ಟಗಳಲ್ಲಿ ಉಗಮಿಸುತ್ತೆ. ನದಿ ತೀರದಲ್ಲಿ ಅನೇಕ ಪ್ರಮುಖ ಯಾತ್ರಾ ಸ್ಥಳಗಳು ಇವೆ. ನಾಸಿಕ್ ತ್ರ್ಯಂಬಕೇಶ್ವರ, ಬಸರ ಸರಸ್ವತಿ ದೇವಸ್ಥಾನ, ಭದ್ರಾಚಲಂ ರಾಮ ದೇವಾಲಯ ಮತ್ತು ಧರ್ಮಪುರಿ,
ಗೋದಾವರಿ ನದಿ ತೀರದಲ್ಲಿರುವ ಬಸರಕ್ಕೆ ಐತಿಹಾಸಿಕ ಮಹತ್ವವೂ ಇದೆ. ವೇದವ್ಯಾಸರು ಮಹಾಭಾರತ ನದಿಯ ದಡೆಯಲ್ಲಿ ರಚಿಸಿದರು ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಮೊದಲಿಗೆ ವ್ಯಾಸರ ಹೆಸರು ಎಂದು ಇತ್ತು. ಅದು ನಂತರ ಕಾಲಕ್ರಮೇಣ ಬಸರ ಎಂದು ಬದಲಾಯಿತು. ಗೋದಾವರಿ ನದಿ ಸುಮಾರು 1465 ಕಿಲೋಮೀಟರ್ ದೂರ ಕ್ಷಮಿಸಿ ಪೂರ್ವಕ್ಕೆ ಹರಿದು ಆಂಧ್ರ ಪ್ರದೇಶದ ರಾಜಮಂಡ್ರಿ ಬಳಿ 2 ಕವಲಾಗಿ ಗೌತಮಿ ಮತ್ತು ವಸಿಷ್ಠ ಹೆಸರಿನಲ್ಲಿ ಅಂತಿಮವಾಗಿ ಬಂಗಾಳ ಕೊಲ್ಲಿ ಸೇರುತ್ತೆ. ಗೋದಾವರಿ ನದಿಗೆ ಅನೇಕ ಉಪನದಿಗಳಿದ್ದು ಎಡ ಮತ್ತು ಬಲದಂಡೆ ಉಪನದಿಗಳಾಗಿ ವಿಂಗಡಿಸಲಾಗಿದೆ. ಎಡದಂಡೆಯಲ್ಲಿ ಪ್ರೇಣಿತ, ಇದು ಅತಿ ದೊಡ್ಡ ಉಪನದಿ. ಇಂದ್ರಾವತಿ, ಪೂರ್ಣ, ಶಬರಿ, ಋಣಗಂಗಾ, ಪೆಲ್ಸ್ಗಂಗಾ ಮತ್ತು ವಾಘ್ರ. ಬಲದಂಡೆಯಲ್ಲಿ ಮಂಜೀರ, ಇದು ಪ್ರಮುಖ ಉಪನದಿ. ಪ್ರಬಲ, ಮಾನೆ ಮತ್ತು ಕಿನ್ನೆರಸಾನಿ ಗೋದಾವರಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ ಮತ್ತು ಒಡಿಶಾ ರಾಜ್ಯ ಜೀವನಾಡಿ. ಗೋದಾವರಿ ಭಾರತದ ಸುಮಾರು 10% ಬೃಹತ್ ಜಲಾನಯ ಪ್ರದೇಶ ಹೊಂದಿದೆ. ಕೃಷಿಗೆ ಫಲವತ್ತಾದ ಮಣ್ಣು ಒದಗಿಸುತ್ತೆ. ಜಲವಿದ್ಯುತ್ ಮತ್ತು ನೀರಾವರಿ ಮೂಲ. ನದಿಗೆ ಅಡ್ಡಲಾಗಿ ಅನೇಕ ಅಣೆಕಟ್ಟೆ ನಿರ್ಮಿಸಲಾಗಿದೆ. ಪೋಲವರಂ ಯೋಜನೆ ಆಂಧ್ರ ಪ್ರದೇಶದಲ್ಲಿರೋದು, ಶ್ರೀರಾಮನಗರ ಯೋಜನೆ ತೆಲಂಗಾಣದಲ್ಲಿರೋದು, ಮತ್ತೆ ಜಾಯಕವಾಡಿ ಅಣೆಕಟ್ಟೆ ಇದು ಮಹಾರಾಷ್ಟ್ರದ ಪ್ರಮುಖ ಅಣೆಕಟ್ಟೆಗಳು. ಇವು ಈ ರಾಜ್ಯಗಳ ರೈತರ ಜೀವನಾಡಿ ಹೌದು. ಪರಿಸರ ಮತ್ತು ಜೀವ ವೈವಿಧ್ಯ ಆಗರ. ನದಿ ಮುಖಜ ಭೂಮಿ ಪ್ರದೇಶ, ಮ್ಯಾಂಗ್ರೋವ್ ಕಾಡುಗಳಿಗೆ ಮತ್ತು ವಿವಿಧ ಪಕ್ಷಿ ಪ್ರಭೇದಗಳ ನೆಲೆಗಡು. ಇಲ್ಲಿನ ಗೋರಿಂಗ ವನ್ಯಜೀವಿ ಅಭಯಾರಣ್ಯ ಅತ್ಯಂತ ಪ್ರಸಿದ್ಧ. ಗೋದಾವರಿ ನದಿ ಕೇವಲ ನೀರಿನ ಮೂಲವಲ್ಲ, ತನ್ನ ಉದ್ದಕ್ಕೂ ಅದ್ಭುತ ಅಣೆಕಟ್ಟು ಮತ್ತು ಪ್ರಮುಖ ಪ್ರವಾಸಿ ತಾಣವನ್ನು ಹೊಂದಿದೆ. ಮಹಾರಾಷ್ಟ್ರ ಜಾಯಕವಾಡಿ ಗೋದಾವರಿ ನದಿಯ ಅತಿ ದೊಡ್ಡ ಅಣೆಕಟ್ಟೆ. ಇದರ ಹಿನ್ನೀರಿನಲ್ಲಿರುವ ನಯನೇಸೇವರ ಉದ್ಯಾನವನ ಸುಂದರ ಪ್ರವಾಸಿ ತಾಣ. ಪಕ್ಷಿ ವೀಕ್ಷಣೆಗೂ ಇದು ಉತ್ತಮ ಸ್ಥಳ. ತೆಲಂಗಾಣ ಶ್ರೀರಾಮಸಾಗರ ಯೋಜನೆ, ಪೋಚಂಪಾರ್ ಅಣೆಕಟ್ಟೆ, ಆಂಧ್ರ ಪೋಲವರಂ ಯೋಜನೆ ಪ್ರಸ್ತುತ ನಿರ್ಮಾಣ ಹಂತದಲ್ಲಿದೆ. ಮಹಾರಾಷ್ಟ್ರ ನಾಸಿಕ್ ಬಳಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಗೋದಾವರಿ ನದಿ ಉಗಮ ಸ್ಥಾನ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಗೋದಾವರಿ ಕುಂಡ ಪ್ರವಾಸಿಗರ ಮುಖ್ಯ ಆಕರ್ಷಣೆ. ಬಸವಜ್ಞಾನ ಸರಸ್ವತಿ ದೇವಸ್ಥಾನ ವಿದ್ಯಾರಂಭಕ್ಕೆ ದೇಶಾದ್ಯಂತ ಪ್ರಸಿದ್ಧ. ಭದ್ರಾಚಲಂ ಸೀತಾರಾಮಚಂದ್ರ ದೇವಾಲಯ ರಾಮಾಯಣದೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ ಎನ್ನಲಾಗುತ್ತೆ. ಗೋದಾವರಿ ಪುಷ್ಕರೋತ್ಸವ, ಗೋದಾವರಿ ಪುಷ್ಕರನು 2027 ಜುಲೈ 23ರಿಂದ ಆಗಸ್ಟ್ 3ರವರೆಗೆ ವೈಭವದಿಂದ ನಡೆಯಲಿದೆ ಕಾಣ್ರಿ. ಬೃಹಸ್ಪತಿ ಅಂದರೆ ಗುರುಗ್ರಹ ಸಿಂಹರಾಶಿಗೆ ಪ್ರವೇಶಿಸುವ ಶುಭ ಮುಹೂರ್ತ ಅಂದರೆ ಜುಲೈ 23 ಮುಂಜಾನೆ 3:48ಕ್ಕೆ ನದಿ ಉತ್ಸವ ಅಧಿಕೃತ ಆರಂಭ. 2027 ಜುಲೈ 23ರಿಂದ ಆಗಸ್ಟ್ 3 ಒಟ್ಟು 12 ದಿನ ಅತ್ಯಂತ ಪವಿತ್ರ ಸಮಯ. ಆದಿ ಪುಷ್ಕರಂ ಜುಲೈ 23 ಮೊದಲ 12 ಗಂಟೆ, ವಿಶೇಷವಾಗಿ ಮುಂಜಾನೆ 4ರಿಂದ 5:30ರವರೆಗಿನ ಬ್ರಹ್ಮ ಮುಹೂರ್ತ ಇದೆಯಲ್ಲ, ಅತ್ಯಂತ ಪ್ರಶಸ್ತ. ಉತ್ಸವದ ಕೊನೆಯ ದಿನ ಅಂದರೆ ಆಗಸ್ಟ್ 3 ಸಂಜೆ ಸಮಯವು ಅಷ್ಟೇ ಪವಿತ್ರ ಕಾಣ್ರಿ. ಪುಷ್ಕರೋತ್ಸವ ಭಾರತದ 12 ಪ್ರಮುಖ ನದಿಗಳಲ್ಲಿ ನಡೆಯುತ್ತೆ. ಗುರು ಆಯಾ ನದಿಯ ರಾಶಿಗೆ ಪ್ರವೇಶಿಸಿದಾಗ ಆ ನದಿಯ ಪುಷ್ಕರೋತ್ಸವ ಆಚರಿಸಲಾಗುತ್ತೆ. ಗೋದಾವರಿ ನದಿಗೆ ಸಿಂಹರಾಶಿ ಪುಷ್ಕರದ 12 ದಿನಗಳ ಕಾಲ ಪುಷ್ಕರ ದೇವ ಮತ್ತು ಸಕಲ ದೇವತೆಗಳು ಗೋದಾವರಿ ನದಿಯಲ್ಲಿ ನೆಲೆಸಿರುತ್ತಾರೆ ಎಂಬ ನಂಬಿಕೆ ಇದೆ. ಆ ಸಮಯದಲ್ಲಿ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದರಿಂದ ಜನ್ಮ ಜನ್ಮಾಂತರ ಪಾಪಗಳು ತೊಳೆಯಲ್ಪಡುತ್ತದೆ ಎಂಬುದು ಭಕ್ತರ ದೃಢ ನಂಬಿಕೆ. ಈ ಅವಧಿಯ ನದಿಯ ದಡದಲ್ಲಿ ಪಿತೃಗಳಿಗೆ ತರ್ಪಣ, ಶ್ರಾದ್ದ ಕರ್ಮ ಮತ್ತು ಪಿಂಡ ಪ್ರದಾನ ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷ ಸಿಗುತ್ತದೆ ಎಂಬ ನಂಬಲಾಗುತ್ತೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಗೋದಾವರಿ ನದಿ ತೀರದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ ಕಾಣ್ರಿ. ರಾಜಮಹೇಂದ್ರವರಂ ಅಂದರೆ ರಾಜಮಂಡ್ರಿ ಆಂಧ್ರ ಪ್ರದೇಶ, ಇದು ಗೋದಾವರಿ ಪುಷ್ಕರದ ಮುಖ್ಯ ಕೇಂದ್ರ. ಕೋಟೆಲಿಂಗಾಲು ಘಾಟು, ಪುಷ್ಕರ ಘಾಟು ಮತ್ತು ಸರಸ್ವತಿ ಘಾಟು ಪ್ರಸಿದ್ಧ. ತೆಲಂಗಾಣ ಪ್ರಸಿದ್ಧ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಸ್ಥಾನ ಸ್ಥಳದಲ್ಲಿ ಗೋದಾವರಿ ಸ್ನಾನ ಮಾಡುವುದು ಅತ್ಯಂತ ಪುಣ್ಯದಾಯಕ ಎಂದು ನಂಬಲಾಗುತ್ತೆ. ತೆಲಂಗಾಣ ಭಾಸರ ಪ್ರಸಿದ್ಧ ಜ್ಞಾನ ಸರಸ್ವತಿ ಅಮ್ಮನ ದೇವಸ್ಥಾನ ಕ್ಷೇತ್ರ ಘಾಟ್. ಮಹಾರಾಷ್ಟ್ರ ಗೋದಾವರಿ ನದಿ ಉಗಮ ಸ್ಥಾನದಲ್ಲೂ ಪುಷ್ಕರ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಪುಷ್ಕರೋತ್ಸವ ದಕ್ಷಿಣ ಭಾರತದ ಮಹಾಕುಂಭಮೇಳದಂತೆ ಆಚರಿಸಲು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರ ಪೂರ್ವ ಗೋದಾವರಿ ಜಿಲ್ಲಾಡಳಿತದ ಮೂಲಕ ಭಾರಿ ಸಿದ್ಧತೆ ಮಾಡಿಕೊಡ್ತಾ ಇದೆ. DCM ಪವನ್ ಕಲ್ಯಾಣ್ ಗೋದಾವರಿ ತೀರಕ್ಕೆ ಭೇಟಿ ನೀಡಿ ಮಲಿನತೆ ಕಂಡು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದು ಆಗಿದೆ. ರಾಜ್ಯ
ತ್ಯಾಜ್ಯ ಬಿಡುವ ಕಾರ್ಖಾನೆ ವಿರುದ್ಧ ಕ್ರಮಕ್ಕೂ ಸೂಚಿಸಿದ್ದಾರೆ. ಒಟ್ಟಾರೆ ಪುಷ್ಕರೋತ್ಸವದ ಹೊತ್ತಿಗೆ ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು ಎನ್ನುವ ಸೂಚನೆ ಸಹ ಕೊಡಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ನದಿ ತೀರದುದ್ದಕ್ಕೂ ಹೊಸ ಸ್ನಾನದ ಘಾಟಗಳ ನಿರ್ಮಾಣ ಮತ್ತು ಸಾರಿಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಭಾರತೀಯ ರೈಲ್ವೆ ಮತ್ತು ಸಾರಿಗೆ ಸಂಸ್ಥೆಗಳು ದೇಶದ ವಿವಿಧ ಮೂಲೆಗಳಿಂದ ರಾಜಮಂಡ್ರಿ ಮತ್ತು ಭದ್ರಾಚಲಂಗೆ ವಿಶೇಷ ಪುಷ್ಕರ ರೈಲು ಹಾಗೂ ಬಸ್ಗಳ ವ್ಯವಸ್ಥೆಯೂ ಮಾಡಲಾಗುತ್ತೆ. ಗೋದಾವರಿ ನದಿ ವಿಶಾಲ ಹರಿವು ಓಂ ನಮಃ ಶಿವಾಯ ಅಥವಾ ಗೋದಾವರಿ ಅಷ್ಟೋತ್ತರ ಮಂತ್ರಗಳು ಮೊಳಗುತ್ತೆ. ಸಾವಿರಾರು ಭಕ್ತರು ಕೈಯಲ್ಲಿ ದೀಪ ಹಿಡಿದು ನಿಂತಿದ್ದಾರೆ. ಘಾಟು ತುಂಬ ಸಾಲು ಸಾಲು ದೀಪಗಳ ಬೆಳಕು, ಅಲ್ಲಿನ ಶಿಸ್ತು, ಮಂತ್ರಘೋಷ ಮತ್ತು ಭಕ್ತಿಯ ರೀತಿಯ ಹೊಸ ವೈಬ್ರೇಷನ್ ಕೊಡುತ್ತೆ. ಗುರುಗ್ರಹ ಸಿಂಹರಾಶಿಗೆ ಪ್ರವೇಶ ಮಾಡುವ ಮುಹೂರ್ತದಲ್ಲಿ ಗೋದಾವರಿ ಕೇವಲ ನದಿಯಲ್ಲ, ಸಾಕ್ಷಾತ್ ಅಮೃತ ವಾಹಿನಿ. ಕಣ್ಣು ಮುಚ್ಚಿ ನದಿಯಲ್ಲಿ 3 ಬಾರಿ ಮುಳುಗಿ ಎದ್ದಾಗ ಮುಖದಲ್ಲಿ ಒಂದು ದಿವ್ಯ ಶಾಂತಿ ಇರುತ್ತೆ. ಜಂಜಾಟ, ಒತ್ತಡ ಎಲ್ಲವೂ ಕರಗಿ ಹೋದಂತೆ ಭಾಸವಾಗುತ್ತೆ. ಪಿಂಡ ಪ್ರಧಾನ ನಂತರ ತನ್ನವರಿಗೆ ಸದ್ಗತಿ ಸಿಕ್ಕ ಸಮಾಧಾನ. ಇದು ಕೇವಲ ಧರ್ಮ ಅಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಬೇರು, ನಮ್ಮ ಸಂಸ್ಕೃತಿಯ ಮುಂದಿನ ಪೀಳಿಗೆಗೆ ದಾಟಿಸಿದ್ದು ಯುವಕರ ಜವಾಬ್ದಾರಿ ಕಾಣ್ರಿ. ಗಂಗಾ ನದಿಯಂತೆಯೇ ಗೋದಾವರಿ ತೀರದ ನಾಸಿಕ್ನಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಸಿಂಹಸ್ಥ ಕುಂಭಮೇಳಕ್ಕೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಭೆಗಳಲ್ಲಿ ಒಂದು. ಗೋದಾವರಿ ಪುಷ್ಕರೋತ್ಸವ ಲಕ್ಷಾಂತರ ಭಕ್ತರ ಭಕ್ತಿಯ ಮಹಾಸಂಗಮ. ಆದರೆ ಇಂತಹ ಬೃಹತ್ ಸಮಾರಂಭಗಳಲ್ಲಿ ಜನದಟ್ಟಣೆ, ಆರೋಗ್ಯ ಸಮಸ್ಯೆ, ಮುಳುಗುವಿಕೆ ಸೇರಿದಂತೆ ಹಲವು ಅಹಿತಕರ ಘಟನೆಗಳು ಕಾಲಕ್ಕೆ ನಡೆದಿದ್ದೂ ಇದೆ. ಅದರಲ್ಲಿ 2015 ರಾಜಮಹೇಂದ್ರಿ ಕಾತುಳಿತ ದುರಂತ ಪುಷ್ಕರೋತ್ಸವದ ಇತಿಹಾಸದಲ್ಲಿ ಅತ್ಯಂತ ವಿಷಾದನೀಯ ಘಟನೆ ಕಾಣ್ರಿ. ರಾಜಮಹೇಂದ್ರವರಂ ಕಾತುಳಿತಕ್ಕೆ 27 ಜನ ಪ್ರಾಣ ಕಳೆದುಕೊಂಡಿದ್ರು. ಭಕ್ತರಿಗೆ ಎಚ್ಚರಿಕೆ ಇರಲಿ, ಆತುರ ಬೇಡ, ಗಾಬರಿ ಗೊಂದಲಕ್ಕೆ ಅವಕಾಶ ಕೊಡಬೇಡಿ, ಗಾಳಿ ಸುದ್ದಿಗೆ ಕಿವಿ ಕೊಡದೆ, ಆತುರಕ್ಕೆ ಬೀಳದೆ ಯಾತ್ರೆ ಧನಾತ್ಮಕವಾಗಿರಲಿ. ಕುಂಭಮೇಳ ಮತ್ತು ಪುಷ್ಕರೋತ್ಸವ ಒಂದೇ ಎಂದು ಅನಿಸುತ್ತೆ, ಆದರೆ ಎರಡೂ ವಿಭಿನ್ನ. ಕುಂಭಮೇಳ 4 ಪವಿತ್ರ ಕ್ಷೇತ್ರಗಳಲ್ಲಿ ನಡೆಯುತ್ತೆ. ಅದು ಅಮೃತ ಮಂದಿರದ ಪುರಾಣ ಕಥೆಗೆ ಸಂಬಂಧಿಸಿದರೆ, ಪುಷ್ಕರೋತ್ಸವ ಗುರುಗ್ರಹದ ಸಂಚಾರದ ಆಧಾರದ ಮೇಲೆ 12 ನದಿಗಳಲ್ಲಿ ನಡೆಯುತ್ತೆ. ಹೀಗಾಗಿ ಎರಡರ ಆಚರಣೆ, ಹಿನ್ನೆಲೆ ಮತ್ತು ವ್ಯವಸ್ಥೆ ಬೇರೆ ಬೇರೆ. ನಾಗ ಸಾಧುಗಳು ಭಾಗವಹಿಸುತ್ತಾರೆ, ಆದರೆ ಕುಂಭಮೇಳದಷ್ಟಲ್ಲ. ಕೆಲ ಪುಷ್ಕರೋತ್ಸವದಲ್ಲಿ ವಿವಿಧ ಅಖಾಡಗಳ ಸಾಧು ಸಂತರು ಭಾಗವಹಿಸುತ್ತಾರೆ, ಆದರೆ ಕುಂಭಮೇಳದಲ್ಲಿ ಕಾಣುವಷ್ಟು ದಟ್ಟ ಪ್ರಮಾಣದಲ್ಲಿ ನಾಗ ಸಾಧುಗಳಾಗಲಿ ಅಘೋರಿಗಳಾಗಲಿ ಉಪಸ್ಥಿತಿ ಕಂಡು ಬರುವುದಿಲ್ಲ, ಸಾಮಾನ್ಯವಾಗಿ ಇರುವುದೂ ಇಲ್ಲ. ಸ್ಥಳೀಯ ಮಠಾಧಿಪತಿಗಳು, ಸನ್ಯಾಸಿಗಳು ಮತ್ತು ವಿವಿಧ ಧಾರ್ಮಿಕ ಸಂಘಟನೆಗಳ ಪ್ರಮುಖರು ಸಹಿತ ಇದರಲ್ಲಿ ಭಾಗವಹಿಸುತ್ತಾರೆ. ಗೋದಾವರಿ ಕೇವಲ ಒಂದು ನದಿಯಲ್ಲ, ಅದು ಪುರಾಣ, ಇತಿಹಾಸ, ಕೃಷಿ, ಸಂಸ್ಕೃತಿ ಮತ್ತು ಭಕ್ತಿಯ ಸಂಗಮ. ಬ್ರಹ್ಮಗಿರಿ ಪರ್ವತದಿಂದ ಆರಂಭವಾಗಿ ಬಂಗಾಳ ಕೊಲ್ಲಿಯಲ್ಲಿ ಅಂತ್ಯಗೊಳ್ಳುವ ಈ ನದಿ ಕೋಟ್ಯಾಂತರ ಜನರ ಬದುಕಿಗೆ ಆಧಾರವಾಗಿದೆ. ಅದರಲ್ಲೂ 12 ವರ್ಷಕ್ಕೊಮ್ಮೆ ನಡೆಯುವ ಪುಷ್ಕರೋತ್ಸವ ಗೋದಾವರಿ ಆಧ್ಯಾತ್ಮಿಕ ಮಹತ್ವ ಜಗತ್ತಿಗೆ ನೆನಪಿಸುತ್ತೆ. ಗೆಳೆಯರೇ, ನಿಮಗೆ ಗೋದಾವರಿ ಪುಷ್ಕರೋತ್ಸವದ ಬಗ್ಗೆ ಹೊಸ ಮಾಹಿತಿ ಇದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಲು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.